ಗೋವುಗಳಲ್ಲಿ ಎರಡು ಕಾರ್ಯ ನಡೀತಾ ಇದೆ, ಗೋವುಗಳ ನಾಶಕ್ಕೆ ಕಾರಣ ಆಗುವಂಥದ್ದು. ಒಂದು ಗೋ ಹತ್ಯೆ, ನೇರ ಗೋವುಗಳನ್ನು ಹತ್ಯೆ ಮಾಡ್ತಾ ಇರುವಂಥದ್ದು, ಇದರಿಂದಾಗಿ ಗೋ ಸಂತತಿ ನಾಶ ಆಗ್ತಾ ಇದೆ. ಇನ್ನೊಂದು, ಈ ಗೋವುಗಳನ್ನು ತಳಿ ಸಂಕರ ಮಾಡ್ತಾ ಇದ್ದಾರಲ್ಲ, ಗೊತ್ತೇ ಆಗದೆ ಗೋವುಗಳು ನಾಶ ಆಗ್ತಾ ಇರುವಂಥ ಒಂದು ದಾರಿ ಇದು ಅಂತ. ನಮ್ಮ ಗೋವುಗಳು, ನಮ್ಮ ತಳಿಗಳು, ಉತ್ತಮೋತ್ತಮವಾಗಿರ್ತಕ್ಕಂಥ ತಳಿಗಳು ಈ ವಿಜ್ಞಾನದ ಹೆಸರಲ್ಲಿ, ಸರ್ಕಾರಗಳ ಆಶ್ರಯದಲ್ಲಿ ನಾವೆಲ್ಲರೂ ಒಪ್ಪಿಯೇ ಹೆಚ್ಚು ಹಾಲು ಕೊಡಲಿ ಅನ್ನೋ ಭ್ರಮೆಯಲ್ಲಿ ಆ ತಳಿಯನ್ನೇ ನಾವಿಲ್ಲ ಅಂತ ಮಾಡ್ತಾ ಇಲ್ವ ಇವತ್ತು. ಹತ್ಯೆಯಿಂದ ಗೋವುಗಳು ಎಷ್ಟು ನಾಶ ಆಗ್ತಾ ಇದೆಯೋ, ತುಂಬ ಆಗ್ತಾ ಇದೆ ಅದು, ಅದಕ್ಕಿಂತ ಹೆಚ್ಚು ತಳಿ ಸಂಕರದ ಕಾರಣಕ್ಕೆ ನಾಶ ಆಗ್ತಾ ಇದೆ ಗೋವುಗಳು ಅಂತ. ಈಗ ಒಂದು ಗೋವನ್ನು ತಳಿ ಸಂಕರ ಮಾಡಿದರೆ ಮುಂದೆ ಬರೋದು ಯಾವುದು ಕೂಡ ಇದಲ್ಲ, ಅದು ನಾವು ಹಾಗೆ ಆಗ್ತೇವೆ ಮುಂದೊಂದು ದಿವಸ ಅಂತ. ನಾವೆಲ್ಲ ಜರ್ಸಿ ಹಸುವಿನಂತೆ ಆಗ್ತೇವೆ, ನಾವೆಲ್ಲ HF ಹಸುವಿನಾಗಿ ಆಗ್ತೇವೆ. ಅದರ ಪೂರ್ವಜರು ಈ ಜರ್ಸಿ HF ಇದೆಯಲ್ಲ ಇವತ್ತು, ಅದರ ಹುಡ್ಕೊಂಡು ಹೋದರೆ ಅವರ ಪೂರ್ವಜರು ಭಾರತೀಯ ಗೋವುಗಳದು. ಆದರೆ ಆ ಕಡೆಯಿಂದ ಬಂದು ಸೇರ್ತು ನೋಡಿ ಇನ್ನೊಂದು ಧಾರೆ ಅದು. ಅದನ್ನೇ ಮತ್ತೆ ಮತ್ತೆ ಕೊಟ್ಟು ಆ ಧಾರೆಯನ್ನೇ 25%, 45%, 65%, 85%, 100%. ಇದೇ ಕಥೆ, ಈ ಗೋವುಗಳ ಕಥೆಯೇ ನಮ್ಮ ಭಾರತೀಯರದ್ದಾಗ್ತದೆ, ಹಿಂದೂಗಳದ್ದಾಗ್ತದೆ ಮುಂದೊಂದು ದಿನ.